ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೆನ್ನೆ ಹೇಳಿದಾಗೆ ವಿಡಿಯೋ ಅರ್ಧ ಸ್ಟಾಪ್ ಮಾಡಿದೆ. ಈಗ ಮಂತ್ರಾಲಯಕ್ಕೆ ರೀಚ್ ಆಗಿದ್ದೀವಿ, ರೂಮಿಗೆ ಬಂದಿದ್ದೀವಿ. ಸೊ ಅಲ್ಲಿಂದ ವ್ಲಾಗ್ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಈ ವಿಡಿಯೋ ಜೊತೆ ಮರ್ಜ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಸೊ ಇನ್ನು ಯಾರು ನನ್ನ ಆಫ್ಟರ್ ಮಂತ್ರಾಲಯ ವಿಡಿಯೋ ಮತ್ತು ಮಿನಿ ಇಂಟ್ರೋ ಬ್ಲಾಗ್ ನೋಡಿರೋ ದಯವಿಟ್ಟು ಹೋಗಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಈಗ ಫ್ರೆಶ್ ಅಪ್ ಆಗಿ ಎಲ್ಲರೂ ದೇವ್ರ ದರ್ಶನಕ್ಕೆ ಹೊರಟಿದೀವಿ. ಸೊ ಬನ್ನಿ ಗೈಸ್, ಅದ್ರದ್ದೊಂದು ಚಿಕ್ಕ ಪುಟ್ಟ ನಾವೆಲ್ಲ ಮೀನ್ಸ್ ಎಲ್ಲರೂ ಏನ್ ಮಾಡ್ತಿದಾರೆ ಅನ್ನೋದು ತೋರಿಸ್ತೀನಿ. ನನ್ನ ಫ್ಯಾಮಿಲಿ ಅವರು, ನಾನು ಇನ್ನೊಂದು ರೂಮಲ್ಲಿ ಇದ್ದೀನಿ, ಅವ್ರು ಇನ್ನೊಂದು ಪಕ್ಕದ ರೂಮಲ್ಲಿ ಇದ್ದಾರೆ. ಸೊ ಅವರೆಲ್ಲ ಏನ್ ರೆಡಿ ಆಗಿದ್ದಾರೆ, ನಮ್ ಗುಂಡ ಹೇಗ್ ರೆಡಿ ಆಗಿದ್ದಾರೆ ಅನ್ನೋದು ತೋರಿಸ್ತೀನಿ ಬನ್ನಿ ಗೈಸ್. ಸೊ ಇವಾಗೆಲ್ಲ ಆ ಕಡೆ ರೂಮಲ್ಲಿ ಇದ್ದಾರೆ. ಸೊ ಬನ್ನಿ ನೋಡಿ, ಇಲ್ಲಿ ಅಣ್ಣ ವಿಡಿಯೋ ಮಾಡ್ತಾರದ್ ನೋಡಿ ಹೆಂಗ್ ಕುಣಿತಿದ್ದಾನೆ. ನಾವಂತೂ ಬಟ್ಟೆ ಹಾಕಕ್ಕೆ ಪರದಾಡಿತಾ ಇತ್ತು. ಈಗ ನಮ್ಮ ಮಾಮ ನಮ್ಮ ಅತ್ತೆ ಬಟ್ಟೆ ಹಾಕ್ತಿದಾರ ಅವನ್ಗೆ. ನೋಡಿದ್ರೆ ಅವನ ಅವತಾರನ ಹೆಂಗಿದೆ. ಸೊ ಎಲ್ಲಾರು ರೆಡಿ ಆಗಿ ರೂಮಿಂದ ಹೊರಡ್ತಾ ಇದೀವಿ. ನೋಡಿ ನಮ್ ಗುಂಡ ವಿಡಿಯೋ ಮಾಡ್ತಿದ್ರೆ ನೋಡಿ ಅವ್ನಿಗೆ ಏನ್ ಖುಷಿ. ಹಾಯ್ ಮಾಡ್ಕೊಂಡು ಹೋಯ್ತು ಅವನೇ. ಎಲ್ಲ ಬಂದ್ರು, ನಮ್ ದೊಡ್ಡಮ್ಮ ಹಾಯ್ ಮಾಡಿದ್ರು, ಅಕ್ಕ ಹಾಯ್ ಮಾಡಿದ್ರು. ಅಲ್ಲಿಗೆ ಇನ್ನೊಂದ್ ದೊಡ್ಡಮ್ಮ ಅತ್ತೆ ಬರ್ತೀನಿ ನೋಡಿ. ನಮ್ಮ ಅಕ್ಕ ಸ್ಮೈಲ್ ಬೇಡ ಅಕ್ಕ. ಆಕ್ಚುಲಿ ತುಂಬಾ ಸಪೋರ್ಟ್ ಇದೆ ಫ್ಯಾಮಿಲಿಯಿಂದ ವ್ಲಾಗ್ ಮಾಡ್ತಿರೋದಿಗೆ. ಖುಷಿ ಪಡ್ಬೇಕು ಅದಕ್ಕೆ ನಾನು. ಎಲ್ಲಾರು ರೂಮಿಂದ ದೇವಸ್ಥಾನ ಹತ್ರ ಹೋಗಾಗ ಒಂದು 5 ರಿಂದ 10 ನಿಮಿಷ ಆಗುತ್ತೆ. ಸೊ ನಡ್ಕೊಂಡು ಹೋಗ್ಬೇಕು. ಹೂವು ನೋಡ್ತಿದ್ದಾರೆ, ತಗೊಳೋದ ಬೇಡವಾ ಅಂತ. ಬಟ್ ಆಲ್ರೆಡಿ ಮುಟ್ಕೊಂಡಿದ್ದಾರೆ. ಅದೇನಕ್ಕೆ ಮತ್ತೆ ತಿರುಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನೋಡಿ ನಮ್ ಕಂದಮ್ಮ ನೋಡಿ, ಯಾವಾಗ್ಲೂ ಫಸ್ಟ್ ಇರುತ್ತೆ ನೋಡಿ ಗೈಸ್. ಇದು ಆರ್ಚ್ ಬಂದು ಇವಾಗ ನಾವು ದೇವಸ್ಥಾನ ಹತ್ರ ಎಂಟ್ರಿ ಕೊಡೋಣ ಬನ್ನಿ. ಆಕ್ಚುಲಿ ಮಂತ್ರಾಲಯ 4 years ಬ್ಯಾಕ್ ನಾನು ಹೋದಾಗ ಈ ತರ ಇಷ್ಟು ಡೆವಲಪ್ಮೆಂಟ್ ಇರಲಿಲ್ಲ. ತುಂಬಾ ಡೆವಲಪ್ ಆಗಿದೆ. ನೋಡಕ್ಕೆ 2 ಕಣ್ಣು ಸಾಲದು. ಸೀರಿಯಸ್ಲಿ ನೋಡಕ್ಕೆ 2 ಕಣ್ಣು ಸಾಲದು. ನೋಡಿ ಎಷ್ಟು ಚಂದ ಇದೆ ವ್ಯೂ ಅಂದ್ರೆ. ರಾಯರ ದರ್ಶನ, ಅವ್ರ ಸನ್ನಿಧಿ ನೋಡೋದೇ ಒಂದು ಭಾಗ್ಯ. ಅದ್ರಲ್ಲಿ ಇಂಥ ಕಲರ್ಫುಲ್ ಆಗಿ ಭಾಗ್ಯ ಕೊಟ್ಬಿಟ್ರೆ ಏನ್ ಮಾಡೋಣ ಹೇಳಿ. ಅಣ್ಣ ಬಂದ್ರು ಇಲ್ಲಿ. ಅಣ್ಣ ಆಕ್ಚುಲಿ ಫೋಟೋ ಸೆಷನ್ ಕೇಳ್ತಿದ್ರು. ಫೋಟೋ ಸೆಷನ್ ತೆಗೆಸ್ಕೊಂಡಿದ್ವಿ. ಫೋಟೋಸು ಫ್ಯಾಮಿಲಿ ಫೋಟೋ ಒಂದು ತೆಗೆಸ್ಕೊಂಡ್ವಿ. 100 ರೂಪಾಯಿ ಒಂದು ಅಲ್ವಾ ಅಂತ. ಫ್ಯಾಮಿಲಿ ಫೋಟೋನ ಲಾಸ್ಟ್ ವಿಡಿಯೋ ಎಂಡಲ್ಲಿ ಹಾಕ್ತೀನಿ. ಈಗ ಇನ್ನೇನು ರಾಯರ ದರ್ಶನಕ್ಕೆ ಹೋಗೋಣ ಬನ್ನಿ. ರಾಯರ ಸನ್ನಿಧಿಗೆ ಹೋಗ್ಬೇಕು ಅಂದ್ರೆ ಆಕ್ಚುಲಿ ರಾಯರ ಕರ್ಸ್ಕೊಬೇಕಂತೆ. ನನಗೆ ಈ ವರ್ಷ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರಾಯರ ದರ್ಶನ ಮಾಡಿರೋದ್ರಿಂದ. ಮೊದಲನೇದಾಗಿ ರಾಯರು ನೋಡಕ್ಕಿಂತ ಮುಂಚೆ ಗ್ರಾಮ ದೇವತೆ ದರ್ಶನ ಮಾಡಬೇಕು ಅನ್ನೋದು ಎಲ್ಲೋ ಕೇಳಿದ್ದೆ. ಸೊ ಅದಕ್ಕಾಗಿ ನಾವು ಮಂಚಾಲಮ್ಮ ದೇವಿ ಸನ್ನಿಧಿಯಲ್ಲಿ ದರ್ಶನ ಮುಗಿಸ್ಕೊಂಡ್ವಿ. ಈಗ ಒಳಗಡೆ ಬಿಡ್ತಲ್ಲ, ಆಚೆಯಿಂದನೇ ದರ್ಶನ ಮಾಡ್ಕೊಬೇಕು. ಇದು ರಾಯರ ದರ್ಶನಕ್ಕೆ ಹೋಗ್ತಾ ಇದೀವಿ. ರಾಯರ ದರ್ಶನ ಆದ್ಮೇಲೆ ವಾದಿಂದ ತೀರ್ಥ ನೋಡ್ಕೊಳ್ಳಿ. ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತಿ ದೇವರಲ್ಲಿ ಪ್ರಾರ್ಥನೆ ಇಟ್ಟು ಬೇಡಿಕೆಗಳನ್ನ ಇಟ್ಟು ಬಂದು ಆಚೆ ಬಂದಾಗ ಮಂಟಪದಲ್ಲಿ ಹಾಲಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ನಡೀತಿತ್ತು. ಈ ಸೀತಾರಾಮ ಕಲ್ಯಾಣೋತ್ಸವ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೆ. ಸೀತಾರಾಮ ಕಲ್ಯಾಣೋತ್ಸವ ನೋಡ್ಕೊಂತ ಸ್ವಲ್ಪ ಹೊತ್ತು ಕೂತಿ ಆಮೇಲೆ ಆಚೆ ಬಂದೆ ಪ್ರದಕ್ಷಿಣೆ ಹಾಕೋ ಟೈಮಲ್ಲಿ ಮಹಾಮಂಗಳಾರತಿ ನಡೀತಿತ್ತು ಅಲ್ಲಿ. ಅದರದೊಂದು ವಿಡಿಯೋ ಅದು. ಆಕ್ಚುಲಿ ತುಂಬಾ ಜನ ಏನಿರ್ಲಿಲ್ಲ ಗೈಸ್, ತುಂಬಾ ಕಮ್ಮಿ ಜನನೇ ಇದ್ರು. ನೀವು ಯಾರಾದ್ರೂ ಪ್ಲಾನ್ ಮಾಡಂಗಿದ್ರೆ ಮಂತ್ರಾಲಯದಲ್ಲಿ ಬರ್ಬೋದು. ಈ ಟೈಮಿಂಗ್ಸ್ ನೋಡ್ಕೊಂಡು ಬರ್ಬೋದು. ಯಾಕಂದ್ರೆ ರಾಯರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಅವ್ರು ಕರ್ಸ್ಕೊಬೇಕು ಅಂತ ನಾನು ಅವಾಗ ಹೇಳದ್ನಲ್ಲ. ಅವ್ರು ಕರ್ಸ್ಕೊಂಡಾಗ ನೀವು ಹೋಗ್ಬಿಡಿ, ತರ ಮಾಡಕ್ ಹೋಗ್ಬಿಡಿ. ಅಂಡ್ ಈ ಟೈಮಿಂಗ್ಸ್ ಕೂಡ ನೋಡ್ಕೊಳ್ಳಿ. ಇಷ್ಟೆಲ್ಲ ನೋಡ್ಕೊಂಡು ರೈಸ್ ಶೇರ್ ಕಮ್ಮಿ ಇರುತ್ತೆ ಅಂತ. ಬಿಕಾಸ್ ತುಂಬಾ ಕಮ್ಮಿ ಜನ ಇದ್ರು. ಅಷ್ಟೇ ಅಲ್ಲ, ಊಟದ ಕ್ಯೂ ಅಲ್ಲಿ ಕೂಡ ತುಂಬಾ ಕಮ್ಮಿ ಜನ ಇದ್ರು ಗೈಸ್. ನೋಡ್ತಿದ್ರಲ್ಲ ಊಟದಲ್ಲೂ ಕ್ಯೂ ಅಲ್ಲೂ ತುಂಬಾ ಕಮ್ಮಿ ಜನ ಇದ್ರು. ನಿಮ್ಗೆ ನಾನು ಹೇಳೋದೇ ಬೇಡ, ನೋಡ್ತಿದ್ದಾಗಲೇ ಗೊತ್ತಾಗಿದೆ ಎಷ್ಟು ಜನ ಇದ್ದಾರೆ ಅಂತ. ನೋಡಿ ಇನ್ನು ಊಟದ ಹಾಲ್ ಒಳಗಡೆ ಬಂದಿವಾಗ ಯಾಕೆ ತುಂಬಾ ಹೊಟ್ಟೆ ಹಸಿದಿದೆ. ಯಾಕಂದ್ರೆ ನಾಷ್ಟ ಕೂಡ ಮಾಡಿಲ್ಲ, ಲೈನಲ್ಲಿ ನಿಂತಿದೆ ಅಂತ ಹೇಳ್ಕೊಂಡು ಬೇಗ ಊಟ ಬರ್ಸ್ಬಿಟ್ರೆ ಅವಳು ದೇವಸ್ಥಾನ ಪ್ರಸಾದನ ಅನುಭವಿಸ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಫುಡ್ ತುಂಬಾ ಚೆನ್ನಾಗಿತ್ತು ಗೈಸ್. ಹಂಗೆ ಫುಡ್ ಮುಗಿಸ್ಕೊಂಡು ವಿಂಡೋ ಶಾಪಿಂಗ್ ಅಂತ ಬಂದ್ವಿ ಗೈಸ್. ಇದು ಆಕ್ಚುಲಿ ಪಾರ್ಟ್ 1 ಮಂತ್ರಾಲಯ ದರ್ಶನ. ಅದು ಪಾರ್ಟ್ 1 ಇದು. ಇನ್ನು ಪಾರ್ಟ್ 2 ಎಲ್ಲ ಇದೆ ನೋಡಿ. ಇಲ್ಲೂ ಗಣೇಶ ಕೂರಿಸಿದ್ರು, ಭರ್ಜರಿಯಾಗಿ ಮಕ್ಕಳು ಸೆಲೆಬ್ರೇಟ್ ಮಾಡ್ತಿದ್ರು.
ನನ್ನ ಮುಂದಿನ ಬ್ಲಾಗ್ ಅಂಡ್ ಕಂಟಿನ್ಯೂಷನ್ ಬ್ಲಾಗ್ಗೆ ಕಾಯ್ತಾ ಇರಿ, ಅದು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್. ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಬಾಯ್.